ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಪರಿರುಚಿ ಚಾನಲ್. ಇವತ್ತು ಏನು ರೆಸಿಪಿ ಅಂತ ಅಂದರೆ ಟೂ ಇನ್ ಒನ್ ರೆಸಿಪಿ ಅಂದರೆ ಗೊತ್ತಲ್ವಾ? ಒಂದು ರೆಸಿಪಿನಲ್ಲಿ ಎರಡು ಥರ ಅಡುಗೆನ ಮಾಡ್ಕೋಬೋದು. ಆ ಥರ ಮೊದಲಿಗೆ ಮ್ಯಾಂಗೋ ಜಾಮನ್ನು ಮಾಡ್ತಾಯಿದ್ದೀನಿ. ಮ್ಯಾಂಗೋ ಜಾಮನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸಿಪ್ಪೆನ ತೆಗೆದುಬಿಟ್ಟು ಅದಾಗಿದ್ದಾದಮೇಲೆ ಪಲ್ಪ್ ಏನಿರುತ್ತೆ ಅದನ್ನ ತಗೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು. ಅದಾಗಿದ್ದಾದಮೇಲೆ ಜರಡನ್ನ ಇಟ್ಕೊಬೇಕಾಗುತ್ತೆ. ಈ ಥರ ಒಂದು ಸ್ಪೂನಿಂದ ಈ ಥರ ಮಾಡಿದಾಗ ನಮಗೆ ಒಂದು ನೈಸ್ ಪೇಸ್ಟ್ ಸಿಗುತ್ತೆ. ಒಲೆ ಮೇಲೆ ಬಾಣಲೆನ ಇಟ್ಬಿಟ್ಟು ಆ ಪೇಸ್ಟನ್ನು ಹಾಕಿ, ಮಾವಿನ ಹಣ್ಣಿನ ಪೇಸ್ಟನ್ನು, ಅದಾಗಿದ್ದಾದಮೇಲೆ ಅದಕ್ಕೆ ಒಂದು ಬೌಲ್ ಸಕ್ಕರೆ, ಒಂದು ಚಿಟಿಕೆ ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಒಂದು 10 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮೇಲೆ ಈ ಥರ ಹಾಕಿದಾಗ ಅದು ಜಾರಲ್ಲ. ಆವಾಗ ಅದು ನೀಟಾಗಿ ಆಗಿದೆ ಅಂತ ಅರ್ಥ. ಈ ಒಂದು ಮ್ಯಾಂಗೋ ಜಾಮ್ ನೋಡಿ ಜಾರೋದಿಲ್ಲ. ಆವಾಗ ಮ್ಯಾಂಗೋ ಜಾಮ್ ರೆಡಿಯಾಗಿದೆ, ಚೆನ್ನಾಗಾಗಿದೆ ಅಂತ ಅರ್ಥ. ಅದಾಗಿದ್ದಾದಮೇಲೆ ಮ್ಯಾಂಗೋ ಜಾಮ್ ರೆಡಿ ಆಯಿತು. ನಂತರ ಅದನ್ನು ಬ್ರೆಡ್ಗೆ ಅಥವಾ ಚಪಾತಿ ಜೊತೆ ಈ ಥರ ಎಲ್ಲ ಹಾಕ್ಕೊಂಡು ತಿನ್ಬೋದು. ಈ ಥರ ಎಲ್ಲ ಹಾಕ್ಕೊಟ್ಟಾಗ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿದಾಗ ಹಾಗೆ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಾಗಿದ್ದಾದಮೇಲೆ ಇದೇ ಒಂದು ರೆಸಿಪಿನಲ್ಲಿ ಸೆಕೆಂಡ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದರಲ್ಲಿ ಮ್ಯಾಂಗೋ ಜಾಮ್ನಲ್ಲಿ ಒಂದು ಅರ್ಧ ಮ್ಯಾಂಗೋ ಜಾಮನ್ನು ತೊಗೊಂಬಿಟ್ಟು ಅದಕ್ಕೆ ಖಾರದ ಪುಡಿ, ಉಪ್ಪು ಹಾಗೆ ಚಾಟ್ ಮಸಾಲ, ಇದು ಯಾಕೆ ಮಾಡ್ತಾ ಇರೋದು ಅಂದರೆ ಮ್ಯಾಂಗೋ ಪಾಪಡನ್ನು ಮಾಡೋದಕ್ಕೋಸ್ಕರ. ಅದಕ್ಕೆ ಒಂದು 1/4 ಸ್ಪೂನ್ ಖಾರದ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನ ಒಂದು 2 ನಿಮಿಷ ಕುದಿಸ್ಕೊಬೇಕು. ಕುದಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಸವರ್ಕೋಬೇಕಾಗುತ್ತೆ. ಸವರ್ಕೊಂಬಿಟ್ಟು ಏನು ಮ್ಯಾಂಗೋ ಪಾಪಡನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನ ಒಂದಿನ ಬಿಸಿಲಲ್ಲಿ, ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಈ ಥರ ಕೈಯಲ್ಲಿ ತೆಗೆದಾಗ ನೀಟಾಗಿ ಬರುತ್ತೆ. ಆವಾಗ ಮ್ಯಾಂಗೋ ಪಾಪಡ್ ರೆಡಿಯಾಗಿದೆ ಅಂತ. ಆ ಥರ ಬರಲಿಲ್ಲ ಅಂದರೆ ಇನ್ನೂ ಒಂದಿನ ಇಟ್ಟು ಅದನ್ನು ಒಣಗಿಸ್ಕೊಂಡ್ರೆ ನಮ್ಮ ಮ್ಯಾಂಗೋ ಪಾಪಡ್ ರೆಡಿಯಾಗಿರುತ್ತೆ. ಇದು ಹುಳಿ ಹುಳಿಯಾಗಿ ಸಿಹಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಥ್ಯಾಂಕ್ ಯು.